ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚಿತ್ತಿದ್ರೆ ಅಂತ ಅನ್ಕೊಂಡಿನಿ. ಆ್ಯಂಡ್ ನಾವು ಕ್ರೂ ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ರು ಆಲ್ರೈಡರ್ ಪ್ರತೀಕ್ಷಾ, ಬ್ಯಾಕ್ ಅಗೇನ್ ವಿತ್ ಅ ನ್ಯೂ ಬ್ಲಾಗ್. ಏನ್ರಿಪ್ಪ ಅಂತಂದ್ರೆ ಹೇಳಿದ್ದೆಲ್ಲ, ನಿನ್ನೆ ಸ್ವಲ್ಪ ಲೈಟಾಗಿ ಲೈಕ್ ಫೀವರ್ ಬಂದಿತ್ತಂತೆ. ಆ್ಯಂಡ್ ಇವತ್ತು ಫುಲ್ ಡೇ ಮನಿನಾಗೈತೆ. ನನ್ನ ಕಡೆಯಿಂದ ನಿಮಗೆ ಮತ್ತು ನಿಮ್ಮ ಫ್ಯಾಮ್ಲಿಗೆ ಹ್ಯಾಪಿ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಇತ್ತಲ್ಲ, ಎಲ್ಲರೂ ಲೈಕ್ ಊಟ ಕಟ್ಕೊಂಡು ಹೊರಗೆ ಹೋಗಿರ್ತಾರೆ. ಹಂಗೆ ನಮ್ಮ ಫ್ಯಾಮ್ಲಿನ ಹೋಗಿದ್ದಾರೆ, ಅಜ್ಜ ಅಜ್ಜಿ ಜೊತೆ ಹೋಗಿದ್ರು ಅವ್ರೆ. ಆ್ಯಂಡ್ ನಾ ಪೇಷಂಟ್ ಆಗಿದ್ದಿಲ್ರಿ, ಅದಕ್ಕೂ ಹೋಗಿದ್ದಿಲ್ಲ ನಾನು. ಆ್ಯಂಡ್ ನಜರ್ ಹಚ್ಬಿಟ್ಟಾರಿಪ್ಪ ನಂಗೆ. ಎದಕ್ಕೆ ಜ್ವರ ಬಂದೈತೆ ಅಂತಂದ್ರೆ ನಜರ್ ಹಚ್ಚಾರಿ ನಂಗೆ. ಎನಿವೇ ಜಸ್ಟ್ ಕಿಡಿಂಗ್. ಆ್ಯಂಡ್ ಮಸ್ತ್ ಊಟ ಕಟ್ಕೊಂಡು ಫ್ಯಾಮ್ಲಿ ಹೋಗ್ಯಾರ. ಅಣ್ಣ ಹೋಗೋಕ್ಕಾಗಿದ್ದಿಲ್ಲಲ್ಲ, ಅದಕ್ಕೆ ಅಣ್ಣಾಗ ಹೇಳಿದ್ದೆ ಕ್ಲಿಪ್ಸ್ ಮಾಡ್ಕೊಂಡಿಟ್ಟಿರ ನನಗೂ ಕಳಿಸಂತ. ಸೊ ಇದೇ ವಿಡಿಯೋನಾಗ ಅಳ್ಳೆ ಅವ್ರು ಹೆಂಗೆಲ್ಲ ಎಂಜಾಯ್ ಮಾಡ್ಯಾರ. ಲೈಕ್ ಅವ್ರು ಲೈಕ್ ಮಾತಾಡಕ್ಕೆ ಬರತ್ತಿಲ್ಲ ಮಾರ್ಯ ನಂಗಾರ. ನಿನ್ನೆ ಬ್ಲಾಗ್ ಮತ್ತು ಮನ್ನಿ ಬ್ಲಾಗು ನೋಡಿರಿ. ನಂಗೆ ಔಟ್ರೋ ಲೈಕ್ ವಿಡಿಯೋ ಎಂಡ್ ಮಾಡ್ಬೇಕಾರೆ ನಂಗೆ ಮಾತಾಡಕ್ಕೆ ಬಂದಿಲ್ಲ, ತೊದ್ಲಾಕೊಂಡ್ಬಿಟ್ಟೆ ನಾನು. ಸೊ ಈಗೂ ಹಂಗಾಗತ್ತೈತಿ, ಏನು ಮಾತಾಡ್ಬೇಕು ಏನಿಲ್ಲ ಅಂತ ಗೊತ್ತಾಗತ್ತಿಲ್ಲ ನಂಗೆ. ಇವತ್ತೊಂದಿನ ಪ್ರಾಕ್ಟೀಸ್ ಮಿಸ್ ಆಯ್ತು ನಂಗೆ. ಅದಕ್ಕೆ ಫಸ್ಟ್ ರೆಸ್ಟ್ ಮಾಡೋಣ, ಫಸ್ಟ್ ಆರಾಮಾಗೋರು, ಆಮೇಲೆ ಬೇಕಾದ್ರೆ ಪ್ರಾಕ್ಟೀಸ್ ಆತ ಹೊರಗೆ ಅಡ್ಡಾಡೋದು ಆತ ಮಾಡಿದ್ರೆ ಆತ ಸುಮಾದೆ ನಾನು. ಆ್ಯಂಡ್ ಈಗ ಸಣ್ಣ ಕ್ಲಿಪ್ ಮಾಡ್ಕೊಂಡಿರ್ತಾನೆ ಅನಿಸ್ತೈತೆ ಅಲ್ಲಿದೆ. ಇದೇ ವಿಡಿಯೋನಾಗ ಅದು ಕ್ಲಿಪ್ ಹಾಕ್ತೇನಂತೆ. ಆ್ಯಂಡ್ ನೋಡೋಣಂತೆ ಏನಾಗ್ತೈತೆ ಏನಿಲ್ಲ ಅಂತ ಹೇಳ್ತೇನಂತೆ. ಈಗ ಆಲ್ರೆಡಿ ಬ್ಲಾಗ್ ನಾವು ಭಾಳ ರಾತ್ರಿದಿಂದ ಸ್ಟಾರ್ಟ್ ಮಾಡೀನಿ, ಯಾಕಂದರೆ ಬರೀ ಊಟ ಮಾಡೋದು, ಗುಳಿಗೆ ತೊಗೊಳ್ದು, ಮಕ್ಕಳ್ದು, ರೆಸ್ಟ್ ಮಾಡೋದು ಮಾಡೀನಿ. ಬ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಮತ್ತು ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಂತಂದೆ ಫೈನ್. ಅಟ್ಲೀಸ್ಟ್ ನಂಗೆ ಆರಾಮಿಲ್ಲ, ಅದನ್ನ 2 ನಿಮಿಷ ಬ್ಲಾಗ್ ಮಾತಾಡ್ಯಾರ ಹಾಕುನ್ಪ ಅಂತಂದು ಬ್ಲಾಗ್ ಮಾಡಿದೆ ನಾನು. ನೋಡೋಣಂತೆ. ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ. ರೂಪ ಅಂತಂದ್ರೆ ಈಗೆಲ್ಲ ಬಂದೇವ್ರಿ ಅಂತ ಕಾಯ್ತ್ರಿ ಮಂದಿರ ನೋಡ್ಬೋದು. ಬಟ್ ಈ ಗುಡಿ ಬಂದಾಗೈತಿ. ಇದಗ್ರಿಪ್ಪ ಅಂತಂದ್ರೆ 2 ಗಂಟೆ ಮ್ಯಾಗ ಆಗೈತಲ್ಲ. ಆಮ್ಯಾಗ ಮತ್ತೆ ಮಧ್ಯಾಹ್ನ ಮ್ಯಾಗ ಓಪನ್ ಆಗೈತಿ 4:45 5 ಗಂಟೆಗೆ. ಈಗೆಲ್ಲ ಹೊಂಟೇವ್ರಿ ಅಂತಂದ್ರೆ ಊಟಕ್ಕೆ ಬರ್ರಿ. ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ. ಇಲ್ಲಿ ಹೋಳಿಗೆ, ಚಪಾತಿ, ಸಜ್ಜಿ ರೊಟ್ಟಿ, ಸೌತೆಕಾಯಿ, ಇದು ಕಾಳು ಪಲ್ಯ, ಇದು ವಟಾಣಿ ಕಾಳು ಪಲ್ಯ, ಇದು ಅಲಸಂದಿ, ಬದ್ನೆಕಾಯಿ, ಕೋಸಂಬರಿ, ಮಾದ್ಲಿ, ಮೊಸರು, ಶೇಂಗಾ ಚಟ್ನಿ, ಉಪ್ಪಿನಕಾಯಿ, ಹಪ್ಪಳ. ಯಪ್ಪೋ ನಾವಲ್ಲಪ್ಪ ಫೋಟೋ ಹೊಡಿ ಮಟ್ಟ ತಿನ್ಬಾರ್ದಂತ. ಈಗ ಕಾಣಬೇಕಂತ ಎಲ್ಲ ಇವು. ಹಾಂ ಊಟ ಫೋಟೋ ಹೊಡಿ ಮಟ್ಟ ಊಟ ಇಲ್ಲಂಗಾರ ಏನು ಕೊಟ್ಟಿಲ್ಲ ಸರ್? ನಮಗೆ ಇಷ್ಟು ಕೊಟ್ಟಾರ ನೋಡ್ರಿಪ್ಪ, ಹಾಲು ಹಾಕಿಲ್ರಿ ಇನ್ನ. ಮೊಸರನ್ನ, ಚಿತ್ರಾನ್ನ, ಮಾದ್ಲಿ, ಹೋಳಿಗೆ ತುಪ್ಪನ ಹಾಕಿಲ್ಲ ಯಾರಿಗೂ. ಬರೀ ಫ್ಯಾಮ್ಲಿ ಊಟ ಮಾಡಿ ಸಿಗ್ತೇನೆ ಅಂತ ಭಾಳ ಹೊಟ್ಟಿದೆ. ಇದು ಕ್ಲಿಕ್ ಮಾಡೋದದ ಒಂದು ಓಟ್ ಬಿತ್ತಜ. ಒಂದು ದಿನಕ್ಕೆ ನೀ 99 ಓಟ್ ಹಾಕಿ ಡನ್ ಹೊಡಿದಜ. ಒತ್ತಕಜ ಅದ್ರ ಮ್ಯಾಗ ಹಾಂ ಹಂಗೆ ಹೊತ್ಕೊಂತ ಕುಂದ್ರದಜ 100 ಆಗೋ ಮಟ್ಟ. ಗಿಲ್ಲಿನೇ ವಿನ್ ಆಗಬೇಕು, ಗಿಲ್ಲಿನೇ ಟ್ರೋಫಿ ತಗೋಬೇಕು. ಹಾಂ ಡನ್ ಹೊಡಿದಜ. ಗೋಶಾಲಾಗ ಬಂದೈತಿ ಅಂಬಾದ ಕರ ಕ್ಯೂಟ್ ಇತ್ತು ನೋಡ್ರಲ್ಲ. ಅಯ್ಯಪ್ಪ ಸ್ವಾಮಿ ಅವ್ರದ್ದು ಇದನ್ನ ಹಾಕ್ಯಾರ ಗಾಡಿ ತುಂಬ. ಹೇಳ್ಬೇಕದನೆ ಎಳ್ಳು ಬೆಲ್ಲ ತಗೊಂಡು ಬಂಗಾರದಂಗಿರ್ ನಾನು. ಹಾಂ ತಿಳುಗುಳಿಗೆ ಗೋಡ್ ಬೋಲ. ಏ ನೀನು ಬೀಳಿಲ್ಲ ಕಾಲ್ ಬೀಳ. ಹಾಂ ಗುಡ್ ಗಾಲ್. ಸಂಜು ಬಿದ್ದಿಲ್ಲ ಕಾಲೆ ಬಿದ್ದಿ? ಅಮ್ಮ ಬಿದ್ದಿಲ್ಲ? ಬಿಡಲ್ಲ ಮಮ್ಮಿ ಪಪ್ಪ ಕೊಡ ಬಿಡ. ಇಲ್ಲ ಜಾಕಿ ಕಾಲ್ ಬಿದ್ಮ್ಯಾಗ ನಾ ಕೊಡ. ಅಂಜು ಫ್ಯಾಮ್ಲಿ ನೋಡಿರ್ಬೋದು, ನಮ್ಮ ಅಣ್ಣ ಅಂತ ಕ್ಲಿಪ್ಸ್ ಹಾಕಿದ್ದೆ ನಾವು ಒಂದು ಇಸ್ಕೊಂಡು. ಅದ್ರಾಗ ನೋಡಿರ್ಬೋದು ನೀವು, ಅವ್ರು ಮಸ್ತ್ ಶಿವಶಕ್ತಿ ಧಾಮ, ಗಾಯತ್ರಿ ಮಂದಿರ, ಆಮೇಲೆ ಒಂದು ಸ್ವಲ್ಪ ಟೆಂಪಲ್ ರನ್ ಮಾಡಿ ಊಟ ಕಟ್ಕೊಂಡು ಹೋಗಿದ್ರೆ ಮಸ್ತ್ ಊಟ ಮಾಡಿ ಬಂದ್ರೆ ಅವ್ರ. ಆ್ಯಂಡ್ ನಾ ಪೇಷಂಟ್ ಆಗಿದ್ದಿಲ್ಲ, ಅದಕ್ಕೆ ಹೋಗೋಕ್ಕಾಗಿದ್ದಿಲ್ಲ. ಆ್ಯಂಡ್ ನಾ ಮತ್ತು ಪಾಪ ಮನೆಯಾಗಿದ್ವಿ. ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಂಬಂದೆ, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ ನಾನು. ಸೊ ಕಮೆಂಟ್ನಾಗ ಗೆಟ್ ವೆಲ್ ಸೂನ್ ಅಂತ ಹಾಕ್ರಿ, ಸ್ವಲ್ಪ ಜಲ್ದಿ ಆರಾಮಾಗಲಿ ಅಂತಂದು ಬಿಡ್ಕೋರಿ ನೀವು ದೇವ್ರಿಗೆ. ಆ್ಯಂಡ್ ಎಲ್ಲ ಕಮೆಂಟ್ಸಿಗೆ ಕುಂತು ರಿಪ್ಲೈ ಮಾಡತ್ತಿದ್ದೆ. ನಾನು ನೋಡಿದೆ ಭಾಳ ಅಂದ್ರೆ ಭಾಳ ಜನ ಸಪೋರ್ಟ್ ಮಾಡತ್ತೀರಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿರಿ, ಇದೇ ರೀತಿ ಕನ್ಸಿಸ್ಟೆನ್ಸಿಯಿಂದ ನಾ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೇನಂತೆ. ಕಂಟಿನ್ಯೂ ಬೇಕಾದ್ರೆ ಎಲ್ಲಿ ಮಟ್ಟ ಆಗ್ತಿರಲ್ಲ ಅಲ್ಲಿ ಮಟ್ಟ
ಫುಲ್ ಹಾಕೋಣ ಅಂತ ನಾವು ಡೈಲಿ ವ್ಲಾಗ್ಸ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನಾನು ಎಲ್ಲರದು ಕಮೆಂಟ್ಸ್ ಓದ್ತೀನಿ, ಎಲ್ಲರದು ಕಮೆಂಟ್ಸ್ ನೋಡಿರ್ತೇನೆ ನಾನು. Q&A ಕ್ವಶನ್ ಈಗ ಕ್ವಶನ್ಸ್ ಕೇಳ್ರಿ, ಒಂದು 15 ಕ್ವಶನ್ ಆತಂದ್ರೆ Q&A ಬ್ಲಾಗ್ ಮಾಡ್ತೇನೆ ಅಂತ ಹೇಳೀನಿ. ಒಬ್ಬೊಬ್ಬರೇ ಒಂದು 10-15 ಕ್ವಶನ್ ಕೇಳ್ಬಿಟ್ರಿಪ್ಪ, ಕೆಟ್ಟ ಮಸ್ಕಿರಿ ಆತ. ಅದು ಯಾರ್ಯಾರು 10-15 ಕ್ವಶನ್ ಅದು ಕೇಳಿರಲ್ಲ, ಅದ್ರಾಗಿಂದ ಒಂದು 2 ಅದು ಚೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಕ್ವಶನ್ಸ್ ರಿಪೀಟೆಡ್ ಏನೇನದಾವಲ್ಲ ಅದ್ರಾಗ ನಾ ಸೆಲೆಕ್ಟ್ ಮಾಡಿ ಬ್ಲಾಗ್ ಮಾಡ್ತೇನಂತ. ಆ್ಯಂಡ್ ನೋಡ್ಬೇಕು, ಐ ಗೆಸ್ ನಾಳಿದ ಮತ್ತು ನಾಡ್ದದ ಬ್ಲಾಗ್ ಇಂಟ್ರೆಸ್ಟಿಂಗ್ ಬರ್ತೈತಿ, ಯಾಕಂದ್ರೆ ಅಲ್ಲೂ ಹೊಂಟೇನೆ ಅಂತ ಹೇಳಿದ್ದೆಲ್ಲ ಅದ್ರ ಸಂಬಂಧ. ನೋಡೋಣಂತ ಏನಾಗ್ತೈತೆ ಅಂತ. Q&A ವಿಡಿಯೋ ಮೋಸ್ಟ್ ಪ್ರೊಬೇಬ್ಲಿ ನೆಕ್ಸ್ಟ್ 2 ಬ್ಲಾಗ್ಸ್ ಆದ್ಮೇಲೆ ಬರ್ತೈತೆ ಅನಿಸ್ತೈತಿ. ನೋಡೋಣಂತ ಏನು ಅನ್ನೋದೆಲ್ಲ ಹೇಳ್ತೇನೆ ನಿಮಗೆ. ಆ್ಯಂಡ್ ನೋಡ್ರಿಪ್ಪ, ಬರೀ ಒಂದೇ ದಿನ ಆರಾಮಿಲ್ಲ ಅಂದಿದ್ದಕ್ಕೆ ಮುಖ ಹೆಂಗಾಗೈತೆ ಅಂತ. ಆ್ಯಂಡ್ ಈ ಕ್ಲೈಮೇಟು ಭಾಳ ಹೊಲಿಸೈತಿ, ಅದ್ರ ಸಂಬಂಧ ಎಲ್ಲರೂ ಆಲ್ಮೋಸ್ಟ್ ಜನನು ಆರಾಮಿಲ್ಲಾರ್ದಂಗೆ ಆಗತೈತಿ. ಯಾವಾಗ ಬಿಸಿಲು ಬರತೈತಿ, ಯಾವಾಗ ಮಳೆ ಬರತೈತಿ, ಅದ್ರ ಸಂಬಂಧ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ. ಮತ್ತೆ ಸಂಬಾರ ಗೊತ್ತೇ ಅದ, ಯಾವಾಗ ಬಿಸಿಲು ಬರತೈತಿ ಯಾವಾಗ ಮಳೆ ಬರತೈತಿ ಅಂದಿಲ್ವನಾ ಏನನ್ರಿಪ್ಪ. ಸೊ ಹಿಂಗೈತಿ ಸೀನ. ಆ್ಯಂಡ್ ಹ್ಯಾಪಿ ಮಕರ ಸಂಕ್ರಾಂತಿ ಒನ್ಸಕ್ಕೆ ನಿಮಗೆ ಮತ್ತು ನಿಮ್ಮ ಫ್ಯಾಮ್ಲಿಗೆ, ನಮ್ಮ ಫ್ಯಾಮ್ಲಿ ಕಡೆಯಿಂದ. ನೀವು ಹೊರಗೆ ಎಲ್ಲೇ ಊಟ ಕಟ್ಕೊಂಡು ಹೋಗಿದ್ರಿ, ಪ್ಲೇಸ್ ಅದು ಇರ್ತದನ್ನ ಕಮೆಂಟ್ನಾಗ ಹೇಳ್ರಿ. ಆಮೇಲೆ ಏನೇನು ಡಿಶ್ ಇದ್ದು ಅದನ್ನೂ ಹೇಳ್ರಿ. ನಾ ಈಗ ಜಸ್ಟ್ ನಮ್ಮ ಮಮ್ಮಿ ತಿನ್ಸಿದ್ರಂಗೆ ಮಸ್ತ್ ಹಬ್ಬದ ಊಟ ತಿಂದೆನ. ಕಟಕ್ ರೊಟ್ಟಿ, ಸಜ್ಜಿ ರೊಟ್ಟಿ, ಹೋಳ್ಗಿ, ಆಮೇಲೆ ಸ್ಪೆಷಲ್ ಮಾಡೋದು ಮಾದ್ಲಿ ತಿಂದೆ. ಆಮೇಲೆ ಕಾಳು ಪಲ್ಯ, ಬದ್ನೆಕಾಯಿ ಪಲ್ಯ, ಭಾಳಷ್ಟು ವೆರೈಟಿ ಇತ್ತು. ಸೊ ಈಗ ಊಟ ಆಗೈತಿ, ಮಸ್ತ್ ಗುಳಿಗೆ ತೊಗೊಂಡು ಮಸ್ತ್ ರೆಸ್ಟ್ ಮಾಡ್ತೇನಂತ ನಾನು. ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡತ್ತೇನೆ ನಾ. ಸೊ ವ್ಲಾಗ್ಸ್ ರೆಗ್ಯುಲರ್ ಬರ್ತಿರ್ತಾವೆ. ಆ್ಯಂಡ್ ಸೊ ಫ್ಯಾಮ್ಲಿ ಇನ್ನೊಂದು ನೆನಪರಿದೆ, ಭಾಳ ಜನ ಲೈಕ್ ಹಿಂಗೆ ಒಬ್ಬರೇ 2 ಜನ ಕಂಟಿನ್ಯೂ ಎಲ್ಲ ಬ್ಲಾಗ್ನಾಗೂ ಕಮೆಂಟ್ ಮಾಡತ್ತಾರ ದ್ಯಾಟ್ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ನಿಮ್ದು ಸ್ಟ್ರೀಮಿಂಗ್ ಅಂತ. ಸೊ ಮೋಸ್ಟ್ ಪ್ರೊಬೇಬ್ಲಿ ಸೂನ್ ಸ್ಟಾರ್ಟ್ ಮಾಡ್ತೇನಂತ ಈಗ. ಯಾಕಂದ್ರೆ ಒಂದು ಸ್ವಲ್ಪ ದಿನ ನಾ ಸ್ವಲ್ಪ ಬ್ಯುಸಿ ಇದೀನಿ, ಯಾಕಂದ್ರೆ ಸ್ವಲ್ಪ ಭಾಳಷ್ಟು ಕೆಲಸ ಆತ, ಆಮೇಲೆ ನನ್ನ ಪ್ರಾಕ್ಟೀಸ್ ಆತ, ನಂದು ಇದ್ರಾಗ ಅಲ್ಲಿ ಇಲ್ರಾಗ ಭಾಳ ಬ್ಯುಸಿ ಅದೇನ. ಒಂದು ಸಲ ಅದೆಲ್ಲ ಮುಗಿಲಿ, ಕಂಟಿನ್ಯೂ ಡೈಲಿ ವ್ಲಾಗು ಬರ್ತೈತೆ ನಿಮಗೆ, ಆಮೇಲೆ ಕಂಟಿನ್ಯೂ ಸ್ಟ್ರೀಮು ಸ್ಟಾರ್ಟ್ ಮಾಡ್ತೇನಂತೆ. ಸೊ ಸೂನ್ ಓಕೆ, ಇದೇ ವರ್ಷ ಸ್ಟಾರ್ಟ್ ಮಾಡ್ತೇನಂತೆ. ಜನವರಿ ಎಂಡ್ ಇಲ್ಲ ಫೆಬ್ರವರಿ ಸ್ಟಾರ್ಟಿಂಗ್ನಾಗ ಸ್ಟಾರ್ಟ್ ಮಾಡ್ತೇನಂತ. ಓಕೆ, ಆ್ಯಂಡ್ ಸಿಗ್ತೇ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ನಾಗ. ಅಲ್ಲಿ ಮಟ್ಟ ಸ್ಟೇ. 2-3 ಬ್ಲಾಗ್ ಆತ್ವಿ, ನಂಗೆ ಅಂದಾಕ ಬರತ್ತಿಲ್ಲದ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರೆ ನಿಮ್ದು ಔಟ್ರೋ ಏನು ರೀ ಡೇ ಬೈ ಡೇ ಹಾಳಾಗತ್ತಿಲ್ಲ ಅಂತ. ಆ್ಯಂಡ್ ಅನ್ನಕ್ಕೆ ಬರತ್ತಿಲ್ರಿಪ್ಪ, ಅದು ನೆಗಡಿ ಸಂಬಂಧ ಅನಿಸ್ತೈತೆ. ನೋಡೋಣಂತೆ, ಆರಾಮಾದ್ಮೇಲೆ ಕರೆಕ್ಟ್ ಹೇಳ್ತೇನಂತ. ಸೊ ಸಿಗ್ತೇನಂತ ನಿಮಗೆ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿ ಮಟ್ಟ ಸ್ಟೇ ಚಿತ್, ಬಿ ಗೀಚ್ ಆ್ಯಂಡ್ ಗೆಟ್ ರಿಚ್. ಬಾಯ್ ಬಾಯ್. ಸೊ ದಿಸ್ ಇಸ್ ರಾಲ್ ರೈಡರ್ ಪ್ರತೀಕ್ಷಾ ಸೈನಿಂಗ್ ಆಫ್.